ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ಕಾಫಿ ಪುಡ್ಡಿಂಗ್ ಮಾಡುವುದನ್ನು ತೋರಿಸಿಕೊಡುತ್ತೇನೆ. ಅರ್ಧ ಲೀಟರ್ ಹಾಲನ್ನು ತೆಗೆದುಕೊಂಡಿದ್ದೇನೆ. 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಬೌಲಲ್ಲಿ ಹಾಕಿಕೊಂಡಿದ್ದೇನೆ ಮತ್ತು ಅರ್ಧ ಕಪ್ ಹಾಲನ್ನು ಹಾಕಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಕೊಂಡು ಆಗಿದೆ. ಹಾಲನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಹಾಲು ಬಿಸಿ ಆಗ್ತಾ ಬಂದಿದೆ. 6 ಟೇಬಲ್ ಸ್ಪೂನ್ ಸಕ್ಕರೆಯನ್ನು ಹಾಕುತ್ತೇನೆ. ಮಿಕ್ಸ್ ಮಾಡಬೇಕು. ಹಾಲು ಕುದಿ ಬರ್ತಾ ಇದೆ. ಈಗ 2 ಟೀ ಸ್ಪೂನ್ ಇನ್ಸ್ಟಂಟ್ ಕಾಫಿ ಪುಡಿಯನ್ನು ಹಾಕುತ್ತೇನೆ. ನಾನು ಇಲ್ಲಿ ಬ್ರೂ ಕಾಫಿ ತೆಗೆದುಕೊಂಡಿದ್ದೇನೆ. ಮಿಕ್ಸ್ ಮಾಡಿಕೊಳ್ಳುವ. ಈಗ ಕಾರ್ನ್ಫ್ಲೋರ್ ಮತ್ತು ಹಾಲಿನ ಮಿಶ್ರಣವನ್ನು ಹಾಕಿ ಕೈ ಬಿಡದೆ ಮಿಕ್ಸ್ ಮಾಡ್ತಾ ಇರಬೇಕು. ಅರ್ಧ ಟೀ ಸ್ಪೂನ್ ಏಲಕ್ಕಿ ಪುಡಿಯನ್ನು ಹಾಕಿಕೊಳ್ಳುತ್ತೇನೆ. ಚೆನ್ನಾಗಿ ಕುದಿ ಬರ್ತಾ ಇದೆ. ಇಷ್ಟು ತಿಕ್ಕಾಗಿದ್ರೆ ಸಾಕು. ಈಗ ಗ್ಯಾಸನ್ನು ಆಫ್ ಮಾಡಿಕೊಳ್ಳುವ. ಒಂದು ಬೌಲಿಗೆ ಸ್ವಲ್ಪ ಎಣ್ಣೆ ಹಾಕಿಕೊಳ್ಳುವ. ಬೌಲ್ಗೆ ಕಾಫಿ ಪುಡ್ಡಿಂಗ್ ಮಿಶ್ರಣವನ್ನು ಹಾಕಿ ತಣ್ಣಗಾಗಲಿಕ್ಕೆ ಬಿಟ್ಟು ಬಿಡುವ. ತಣ್ಣಗಾದ ನಂತರ 2 ರಿಂದ 3 ಗಂಟೆ ಫ್ರಿಜ್ನಲ್ಲಿ ಇಡುತ್ತೇನೆ. 3 ಬೌಲಲ್ಲಿ ಪುಡ್ಡಿಂಗನ್ನು ಹಾಕಿಕೊಂಡಿದ್ದೇನೆ. ಫ್ರಿಜ್ನಿಂದ ಹೊರಗಡೆ ತೆಗೆದಿದ್ದೇನೆ. ಪ್ಲೇಟಲ್ಲಿ ಹಾಕಿ ತೋರಿಸುತ್ತೇನೆ. ಸಾಫ್ಟಾಗಿ ಕಾಫಿ ಪುಡ್ಡಿಂಗ್ ರೆಡಿಯಾಗಿದೆ. ಕಟ್ ಮಾಡಿ ತೋರಿಸುತ್ತೇನೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್ ಎಲ್ಲರಿಗೂ.